ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುಳ್ಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು RML ಕ್ಯಾಟರ್ಸ್ ಕಡೆಯಿಂದ ನೋಡಿ 200 ರಿಂದ 250 ಜನಕ್ಕೆ ಈಗ ಮೆಣಸಿನಕಾಯಿ ಬಜ್ಜಿ ಮತ್ತು ಹೀರೆಕಾಯಿ ಬಜ್ಜಿ ಮತ್ತು ಬಾಳೆಕಾಯಿ ಬಜ್ಜಿ. ಈಗ ಬನ್ನಿ ನೋಡೋಣ ಇವರು ಬಜ್ಜಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಬಜ್ಜಿ ಮಾಡ್ತಾ ಇದ್ದಾರೆ. ಬಜ್ಜಿ ಮಾಡೋದಕ್ಕೆ ನೋಡಿ ಕಡಲೆ ಹಸಿಟ್ಟು ಒಂದು 3 kg ಹಾಕೊಂಡಿದ್ದಾರೆ, ಮತ್ತೆ ಅಕ್ಕಿ ಹಸಿಟ್ಟು ಒಂದು 3 ಹಿಡಿ ಹಾಕೊಂಡು ನೋಡಿ ಇದರಲ್ಲೇನೆ ಜೀರಿಗೆ ಹಾಕೊಂಡಿದ್ದಾರೆ, ಒಂದು ಅರ್ಧ ಹಿಡಿ ಜೀರಿಗೆ, ಮತ್ತೆ ಅದರಲ್ಲಿ ಈಗ ಪುಡಿ ಹಾಕ್ಕೊಂತ ಇದ್ದಾರೆ. ನೋಡಿ ಒಂದು ಸ್ವಲ್ಪ ಪುಡಿ ಉಪ್ಪು, ನೋಡಿ ಅದರಲ್ಲಿ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದಾರೆ, 1 ಟೀ ಸ್ಪೂನು ಸೋಡಾ. ನೋಡಿ ಇದರಲ್ಲಿ ಈಗ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದಾರೆ, MTR ಚಿಲ್ಲಿ ಪೌಡರು ಒಂದು ಸ್ವಲ್ಪ. ಇದು ಖಾರದ ಪುಡಿ ಹಾಕಿದ ನಂತರ ಈಗ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಮತ್ತೆ ಇದರಲ್ಲಿ ಮತ್ತೆ ಕಳ್ಳೆ ಉಲ್ಟು 1.5 kg ಅಷ್ಟು ಕಳ್ಳೆ ಉಲ್ಟು ಹಾಕ್ಕೊಂಡಿದ್ದಾರೆ. ಇದನ್ನ ಫುಲ್ ಸ್ಮೂತ್ ಬರೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಂತಾರೆ. ನೋಡಿ ಬಜ್ಜಿಗೆ ಆಲ್ಮೋಸ್ಟ್ ಮೀಡಿಯಮ್ ಆಗಿರ್ಬೇಕು, ಜಾಸ್ತಿ ಗಟ್ಟಿ ಇರಬಾರ್ದು, ಜಾಸ್ತಿ ನೀರು ಇರಬಾರ್ದು. ನೋಡಿ ಇಷ್ಟು ಮಾತ್ರ ಅದ ಇರಬೇಕಾಗುತ್ತೆ. ಈ ಥರ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಕಡಲೆ ಹಸಿಟ್ಟು ಫುಲ್ ಫೈನ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಬಜ್ಜಿ ಮೆಣಸಿನ್ಕಾಯಿ ಹಾಕ್ಕೊಂತ ಇದ್ದಾರೆ. ಬಜ್ಜಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಈಗ ನೋಡಿ ಬಾಳೆಕಾಯಿ ಮತ್ತೆ ಹೀರೆಕಾಯಿ ಹಾಕ್ಕೊಂತ ಇದ್ದಾರೆ. ನೋಡಿ ಈಗ ಬಜ್ಜಿ ಮೆಣಸಿನಕಾಯಿ ಹಾಕಿ ಒಂದು 3 ರಿಂದ 4 ನಿಮಿಷ ಆಗಿದೆ. 4 ನಿಮಿಷ ಆದ್ಮೇಲೆ ನೋಡಿ ಈ ತರ ಬ್ರೌನಿಶ್ ಕಲರ್ ಬಂದಾದ್ಮೇಲೆ ಈಗ ಎಲ್ಲ ತೆಗಿತಾ ಇದ್ದಾರೆ. ಸ್ನ್ಯಾಕ್ಸ್ಗೆ ಇದು ಬಜ್ಜಿ ಮೆಣಸಿನಕಾಯಿ ಮತ್ತೆ ಸಮೋಸ, ನೋಡಿ ಹೀರೆಕಾಯಿ ಬಜ್ಜಿ ಮತ್ತೆ ಬಾಳೆಕಾಯಿ ಬಜ್ಜಿ ಈ ತರ ಕೊಡ್ತಾ ಇದ್ದಾರೆ. ನೋಡಿ ಈಗ ಬಾಳೆಕಾಯಿ ಹಾಕೊಂತ ಇದ್ದಾರೆ. ನೋಡಿ ಇಷ್ಟು ಮಾತ್ರ ಇದನ್ನ ಬಾಳೆಕಾಯಿ ಬಜ್ಜಿ ಇದನ್ನ ಫ್ರೈ ಮಾಡ್ಕೊಂಡು ತೆಗೆದಿದ್ದಾರೆ. ಈಗ ಮತ್ತೆ ಹೀರೆಕಾಯಿ ಹಾಕೊಂಡಿದ್ದಾರೆ. ಬಾಳೆಕಾಯಿ ಒಂದ್ಸತಿ 50% ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ರು, ಮತ್ತೆ ಇದನ್ನ ಇದ್ರಲ್ಲಿ ಹಾಕೊಂಡು ಮತ್ತೆ ಫ್ರೈ ಮಾಡ್ತಾ ಇದ್ದಾರೆ. ಇದು ಡಬಲ್ ಫ್ರೈ ಮಾಡಿ ಈಗ ತೆಗಿತಾ ಇದ್ದಾರೆ. ನೋಡಿ ಇಷ್ಟು ಮಾತ್ರ ಇವರು ಕಲರ್ ಮಾಡ್ಕೊಂತಾರೆ. ನೋಡಿ ಈ ತರ ಕಲರ್ ಬಂದ್ಮೇಲೆ ಇದನ್ನ ತೆಗಿತಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಮದುವೆ ಮನೆಯಲ್ಲಿ ಸ್ನಾಕ್ಸ್ಗೆ ಇವರು ಮೆಣಸಿನಕಾಯಿ ಬಜ್ಜಿ ಮತ್ತೆ ಹೀರೆಕಾಯಿ ಬಜ್ಜಿ ಮತ್ತೆ ಬಾಳೆಕಾಯಿ ಬಜ್ಜಿ ಇವರು ಯಾವ ರೀತಿ ಮಾಡಿದ್ರು ಅಂತ ಬಿಟ್ಟು ಇದಂತೂ ತುಂಬಾನೇ ಚೆನ್ನಾಗಿತ್ತು. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ.